ಹಲೋ ವೆಲ್ಕಮ್ ಟು ಸಿಹಿ ಕಹಿ ಚಂದ್ರು ಸ್ವೀಟು ಖಾರ ಕಾಫಿ. ನೀವಿನ್ನೂ ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಗಳು ನೋಟಿಫಿಕೇಷನ್ನು ನಿಮಗೆ ಇಮಿಡಿಯೇಟಾಗಿ ಬರುತ್ತೆ. ನೀವೊಬ್ಬರೇ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಕಳಿಸಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಓಕೆ, ನಮಗೆ ಸಪೋರ್ಟ್ ಮಾಡಿ. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಹಲ್ವಾ ಮಾಡ್ತಾಯಿದ್ದೀನಿ. ಇದು ವಿಶೇಷ ಹಲ್ವಾ, ಜನರಲಿ ಯಾರೂ ಮಾಡಲ್ಲ ಇದನ್ನು. ಆದರೆ ನಾನು ಒಂದ್ಸಲಿ ಉತ್ತರ ಭಾರತಕ್ಕೆ ಹೋಗಿದ್ದಾಗ, ಅಹಮದಾಬಾದ್ಗೆ ಹೋಗಿದ್ದಾಗ, ಅಲ್ಲಿ ಒಬ್ಬರು ಗುಜರಾತಿ ಮನೆಯಲ್ಲಿ ತಿಂದಿದ್ದೆ ಇದು. ಆಗ ನನಗೆ ತುಂಬ ಇಷ್ಟ ಆಗಿತ್ತು. ಅದನ್ನು ಅವರಿಂದ ಕಲ್ತ್ಕೊಂಡು ಪ್ರಯೋಗ ಮಾಡಿ ಇವಾಗ ನಾನು ಅದನ್ನು ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಗಸಗಸೆ ಹಲ್ವಾ ಅಂತ. ಗಸಗಸೆಯಲ್ಲಿ ಮಾಡುವಂಥ ಹಲ್ವಾ ಅದ್ಭುತವಾಗಿರುತ್ತೆ. ಏನೇನು ಪದಾರ್ಥಗಳು ಬೇಕೋ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಗಸಗಸೆಯನ್ನು ಸುಮಾರು 8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ರುಬ್ಬಬೇಕು, ಹಾಗಾಗಿ ಚೆನ್ನಾಗಿ ನೆನಿಬೇಕದು. 1.5 ಚಮಚದಷ್ಟು ಗಸಗಸೆನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಬಾದಾಮಿಯನ್ನು ಬಿಸಿನೀರಲ್ಲಿ ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಹಾಲು ಬೇಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಬೇಕಾಗುತ್ತೆ. 1 ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ. ಏಲಕ್ಕಿ ಪುಡಿ ಒಂದು ಸ್ವಲ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಒಂದು ಸ್ವಲ್ಪ, ತುಪ್ಪ. ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸ್ತಾ ಇದ್ದೀವಿ. ಸೊ ಮಾಡೋಕ್ಕೆ ಶುರು ಮಾಡೋಣ, ತಡ ಮಾಡೋದು ಬೇಡ. ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ಬಾದಾಮಿ ಆಮೇಲೆ ಗಸಗಸೆ ಹಾಕಿ ಒಂದು ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಕೋಬೇಕು. ಓಕೆ, ಸ್ವಲ್ಪ ಹಾಲು ಹಾಕಿ ರುಬ್ಕೊಳ್ಳೋಣ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಓಕೆ, ಇದು ರುಬ್ಬಿದ್ದಾಯ್ತು. ಇದು ಈ ಕಡೆ ಇರಲಿ. ಇವಾಗ ಮಾಡಕ್ ಶುರು ಮಾಡೋಣ ಹಲ್ವಾನ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ಏನ್ ಮಾಡ್ಬೇಕು ಅಂದ್ರೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಒಲೆ ಹತ್ತಿಸಿ ಅದರ ಮೇಲೆ ಒಂದು ಬಾಣಲೆ ಇಡಬೇಕು. ದಿಸ್ ಇಸ್ ಒನ್ ಆಫ್ ಮೈ ಫೇವರೆಟ್ ಹಲ್ವಾಸ್. ನನಗೆ ಐ ಜಸ್ಟ್ ಲೈಕ್ ಇಟ್ ಸೋ ಮಚ್. ದಿಸ್ ಐ ಲರ್ನ್ಡ್ ಇನ್ ಗುಜರಾತ್. ನಾನು ಹೇಳ್ದಂಗೆ ಗುಜರಾತ್ಗೆ ಹೋಗಿದ್ದಾಗ ನಮ್ಮ ಸ್ನೇಹಿತರು ರಾಜೇಶ್ ಮೆಹ್ತಾ ಅಂತ, ಅವ್ರ ಮನೆಯಲ್ಲಿ ಇದನ್ನು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಐ ಜಸ್ಟ್ ಎಂಜಾಯ್ಡ್ ಇಟ್ ಸೋ ಮಚ್. ಆವಾಗ ಅಫ್ಕೋರ್ಸ್ ಐ ಡಿಡ್ ನಾಟ್ ಹ್ಯಾವ್ ಡಯಾಬಿಟೀಸ್. ಓಕೆ, ಸೊ ರಾಜೇಶ್ ಮೆಹ್ತಾ ಅವರ ತಾಯಿ ನನಗೆ ಇದನ್ನು ಹೇಳ್ಕೊಟ್ರು. ಸೊ ಶಿ ಟಾಟ್ ಮಿ, ಆ್ಯಂಡ್ ಫ್ರಮ್ ದೆನ್ ಆನ್ ದಿಸ್ ಇಸ್ ಬೀನ್ ಒನ್ ಆಫ್ ಮೈ ಫೇವ್ರೆಟ್ ಹಲ್ವಾಸ್ and I do this regularly. Poppy seeds, of course it is very good for health. ಒಂದು ಎರಡನೇದು, it relaxes you totally. ತುಂಬ ಟೆನ್ಷನ್ ಇದ್ದಾಗ, ತುಂಬ ಸ್ಟ್ರೆಸ್ ಇದ್ದಾಗ ಇದು ಒಂದು ಹಲ್ವಾ ಮಾಡ್ಕೊಂಡು ತಿನ್ನಿ, ಕೂಲ್ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಸೊ ಫಸ್ಟ್ ವಾಟ್ ಐ ಡೂ ಇಸ್ ಐ ಪುಟ್ 3 ಸ್ಪೂನ್ಸ್ ಆಫ್ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಒಂದು 3 ಚಮಚ ಹಾಕೋಣ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಇವಾಗ ಒಂದು ಸ್ಪೆಷಲ್ ಆಫರ್ ಬಿಟ್ಟಿದ್ದಾರೆ. ನೀವು ಏನಾದರೂ ಒಂದು ಅರ್ಧ kg ಪ್ಯಾಕೆಟ್ನ ತೊಗೊಂಡ್ರೆ ನಿಮಗೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು, ಒಂದು 150 ರೂಪಾಯಿ ವರ್ತ್ನ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು ಫ್ರೀಯಾಗಿ ಸಿಗುತ್ತೆ. ಸೊ ಈಗಲೇ ಹೋಗಿ ಒಂದು ಅರ್ಧ kg ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ತೊಗೊಂಡು ಆ ಕಂಟೈನರ್ನ ಮನೆಗೆ ತೊಗೊಂಡೋಗಿ. ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಫಸ್ಟು ಬಾದಾಮಿ ಹಾಕೋಣ. ಓಕೆ, ಬಾದಾಮಿ ಹಾಕಿ ಬಾದಾಮಿನ ಫ್ರೈ ಮಾಡಬೇಕು. ಆಮೇಲೆ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಓಕೆ, ಇದು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ, ಆ್ಯಸ್ ದೆ ಟರ್ನ್ ಸ್ಲೈಟ್ಲಿ ಲೈಟ್ ಬ್ರೌನ್, ಓಕೆ, ದೆನ್ ಯು ಆ್ಯಡ್ ರೈಸಿನ್ಸ್, ದ್ರಾಕ್ಷಿ ಹಾಕಬೇಕು.
ದ್ರಾಕ್ಷಿ ತುಪ್ಪದಲ್ಲಿ ಹುರಿದಾಗ ಬುರ್ರ್ ಅಂತ ಊದ್ಕೊಳ್ಳುತ್ತೆ. ಓಕೆ, ಪರ್ಫೆಕ್ಟ್. ಈಗ ಲೆಟ್ಸ್ ರಿಮೂವ್ ದಿಸ್. ವಂಡರ್ಫುಲ್. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. 1 more spoon ಆಫ್ ಶ್ರೀಕೃಷ್ಣ ಘೀ. ಓಕೆ, ಇದಕ್ಕೆ ನಾವು ಚಿರೋಟಿ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಪರಿಮಳ ಬರಬೇಕು, ಘಮ್ ಅಂತ. ದಿ ಅರೋಮಾ ಶುಡ್ ಕಮ್ ಔಟ್ ಆ್ಯಂಡ್ ಎವ್ರಿಬಡಿ ಶುಡ್ ಗೆಟ್ ದ ಸ್ಮೆಲ್ ಆಫ್ ದಟ್ ಅರೋಮಾ. That's how you fry this rava, chiroti rava. Beautiful. Look at that. ಘಮ್ ಅಂತ ಇದೆ. ಇದನ್ನ ಈ ಕಡೆ ಹಾಕೊಂಡ್ಬಿಡೋಣ. ರೈಟ್. ಈಗ ಮತ್ತೆ ಇದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಉರಿ ಕಡಿಮೆ ಮಾಡಿ ನಾವು ರುಬ್ಕೊಂಡಿದ್ದೀವಲ್ಲ ಈ ಪೇಸ್ಟ್ನ ಹಾಕಬೇಕು ಅದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಇದರ ಘಮ ಅಂತ ಬರಬೇಕು. ತುಪ್ಪನ ಅದು ಕುಡಿದು ಗಟ್ಟಿಯಾಗ್ತಾ ಹೋಗುತ್ತೆ. ಪರ್ಫೆಕ್ಟ್. ಘಮ್ ಅಂತ ಇದೆ. ಈಗ ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದು ಮತ್ತೆ ಗಟ್ಟಿ ಆಗತ್ತೆ. ಚೆನ್ನಾಗಿ ಹುರಿಬೇಕು ಇದನ್ನ. ತುಪ್ಪದ ಘಮ ಅಂತ ಬರ್ತಾ ಇದೆ. ಇನ್ನೊಂದು ಚೂರು ತುಪ್ಪ ಹಾಕ್ಬಿಡೋಣ ಇದಕ್ಕೆ. ಇನ್ನೊಂದು ಸ್ಪೂನಷ್ಟು ತುಪ್ಪ. ಇವನಿದಾನಲ್ಲ ಚೆನ್ನಾಗೆ ಈಗ ಇದಕ್ಕೆ ಈ ಗಸಗಸೆ ಹಾಕಿರೋದ್ರಿಂದ ತಿಂದ ತಕ್ಷಣ ಮನಸ್ಸು ಪ್ರಶಾಂತವಾಗತ್ತೆ ಅಂತ ಹೇಳಿದ್ನಲ್ಲ. ಸುಮ್ಮನೆ ಹಂಗೆ ಕಣ್ಣು ಮುಚ್ಕೊಂಡ್ಬಿಟ್ರೆ ನಿದ್ದೆನೇ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಓಕೆ, ಇದಕ್ಕೆ ನಾವು ಹುರ್ಕೊಂಡಿರುವ ರವೆ ಹಾಕೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಲು ಹಾಕೋಣ. ರವೆ ಬೇಯಬೇಕು. ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗತ್ತೆ. ಅಲ್ಲಿವರೆಗೂ ಇದನ್ನು ಕೆದಕ್ತಾ ಇರಬೇಕು, ಪೇಷಂಟಾಗಿರಬೇಕು. ನಾನೊಂದ್ಸರಿ ಹೈಸ್ಕೂಲಲ್ಲಿದ್ದಾಗ ನನ್ನ ಸ್ನೇಹಿತ ಒಬ್ಬ ಇದ್ದ, ನಟೇಶ್ ಅಂತ. ಒಂದಿನ ಯಾವುದೋ ವಿಚಾರಕ್ಕೆ ನನಗೂ ಅವನಿಗೂ ಒಂದು ದೊಡ್ಡ ಆರ್ಗ್ಯುಮೆಂಟೇ ಶುರುವಾಗುತ್ತೆ. ಆರ್ಗ್ಯುಮೆಂಟು, ಜಗಳ, ಏನು ಬೇಕಾದ್ರೆ ಶುರುವಾಯಿತು. ನಾನು ಹೇಳಿದ್ದೆ ಕರೆಕ್ಟು ಅಂತ ನಾನು ಹೇಳಿದ್ದೆ ಕರೆಕ್ಟು ಅಂತ ಅವನು. ನಮ್ಮಿಬ್ಬರು ಜಗಳ ನೋಡಿ ನಮ್ಮ ಮೇಷ್ಟ್ರಿಗೆ ಭಾಳ ಬೇಜಾರಾಗ್ಬಿಡ್ತು. ಸರಿ, ನೀವಿಬ್ಬರು ಒಳ್ಳೆ ಸ್ನೇಹಿತರು, ಯಾಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ನೋಡಿ ಸರ್, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಸರ್ ಅಂತ ನಾನು. ಅವನು ನೋಡಿ ಸರ್, ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ಅವನು. ಕೊನೆಗೆ ನಮ್ಮ ಮೇಷ್ಟ್ರು ಏನು ಮಾಡಿದ್ರು, ಬನ್ನಿರಿ ಇಲ್ಲಿ ಅಂದ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಒಂದು ಟೇಬಲ್ ಮುಂದೆ, ಈ ಕಡೆ ಅವನು, ಅದು ಎದುರುಗಡೆ ನಾನು, ಕೂಡಿಸ್ಬಿಟ್ಟು ಒಂದು ದಪ್ಪಗೆ ಗುಂಡಿಗಿರುವಂಥ ಒಂದು ಚೆಂಡನ್ನು ತಂದು ಮುಂದೆ ಇಟ್ಟರು. ನನ್ನ ಫ್ರೆಂಡ್ ಕೇಳಿದ್ರು,
ಯಾವ ಬಣ್ಣ ಇದೆ ಈ ಚೆಂಡು ಅಂತ. ನನ್ನ ಸ್ನೇಹಿತ ನಟೇಶ ಬಿಳಿ ಬಣ್ಣ ಇದೆ ಅಂದ. ನನಗೆ ಶಾಕ್ ಆಗೈತೆ, ಏನು ಬುದ್ಧಿ ಇದೆಯಾ ಇವನಿಗೆ, ಈ ಚೆಂಡು ಬಂದು ಕಪ್ಪು ಕಲರ್ ಇದೆ, ಇವನು ಬಿಳಿ ಅಂತ ಅದನ್ನಲ್ಲ ಸರ್, ಅದು ಬಿಳಿ ಅಲ್ಲ ಸರ್, ಕಪ್ಪಗಿದೆ ಸರ್ ಅಂತ. ಸರಿ, ಅವನು ಇಲ್ಲ ಬೆಳ್ಳಗಿದೆ ಸರ್, ನಂಗೆ ಬಿಳಿ ಗೊತ್ತಾಗಲ್ವಾ ಕಪ್ಪು ಗೊತ್ತಾಗಲ್ವಾ ಅಂತ ಅವನು. ನನಗೆ ಕಪ್ಪು ಯಾವುದು ಬಿಳಿ ಯಾವುದು ನನಗೆ ಗೊತ್ತಾಗಲ್ವಾ, ಇದು ಕಪ್ಪಗಿದೆ ಅಂತ ನಾನು. ಕೊನೆಗೆ ನಮ್ಮ ಮೇಷ್ಟ್ರು ಏನು ಮಾಡಿದ್ರು, ಒಂದು ಕೆಲಸ ಮಾಡು, ಇಬ್ಬರು ಜಾಗ ಎಕ್ಸ್ಚೇಂಜ್ ಮಾಡಿ ಅಂದರು. ನಾನು ಆ ಕಡೆ ಹೋಗಿ ಕೂತ್ಕೊಂಡು ನೋಡಿದಾಗ ಆ ಕಡೆಯಿಂದ ಬಾಲು, ಆ ಚೆಂಡು ಬಿಳಿ ಕಲರ್ ಇತ್ತು. ಆಗ ಅವ್ರು ಹೇಳಿದ್ರು, ಈಗ ಗೊತ್ತಾಯ್ತಾ ಇಬ್ಬರು ಕರೆಕ್ಟ್ ಅಂತ. ಇಬ್ಬರು ಪಾಯಿಂಟ್ ಆಫ್ ವ್ಯೂನು ಬೇರೆ ಬೇರೆ ಇರುತ್ತೆ ಅಷ್ಟೇ. ಆರ್ಗ್ಯುಮೆಂಟ್ ಬಂದಾಗ ಯಾವಾಗ್ಲೂ ಇನ್ನೊಬ್ಬರ ಪಾಯಿಂಟ್ ಆಫ್ ವ್ಯೂನಲ್ಲೂ ಯೋಚನೆ ಮಾಡಬೇಕು, ಆವಾಗಲೇ ನಾವು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗುತ್ತೆ. ಬಹುಶಃ ನಮಗೆ ಕಾಣಿಸ್ತಾ ಇರೋದ್ರು ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಯಾವಾಗ್ಲೂ ಎರಡು ಪಾಯಿಂಟ್ ಆಫ್ ವ್ಯೂಯಿಂದ ಒಂದು ಸಮಸ್ಯೆನ ಎದುರು ನೋಡಿ, ಯಾವಾಗ ಸಮಸ್ಯೆ ನೀಟಾಗಿ ಅರ್ಥ ಆಗುತ್ತೆ, ಅರ್ಥ ಆದಮೇಲೆ ಸಮಸ್ಯೆನ ಪರಿಹಾರನೂ ಮಾಡ್ಕೋಬೋದು ಅಂತ ಹೇಳಿದ್ರು. ಓಕೆ, ಈಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ಸಕ್ಕರೆ ಹಾಕೋಣ. 1 ಕಪ್ಪಷ್ಟು ಸಕ್ಕರೆ. ಈ ಸಕ್ಕರೆ ಕರಗಿ ಮತ್ತೆ ಗಟ್ಟಿಯಾಗತ್ತೆ, ಅಲ್ಲಿವರೆಗೂ ಇದನ್ನು ಕೆದಕ್ತಾ ಇರಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸಕ್ಕರೆ ಗಟ್ಟಿ ಆಗ್ತಾ ಇರ್ಬೇಕಾದ್ರೆ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಡೋಣ. ಇದು ಚೆನ್ನಾಗಿ ಕೆದಕಬೇಕು. ಇದು ಚೆನ್ನಾಗಿ ಕೆದಕ್ತಾ ಇದ್ರೆ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಥರ ನೀಟಾಗೆ ಸುತ್ಕೊಳ್ಳುತ್ತಿದ್ದು ಪಾತ್ರೆ ಬಿಡುತ್ತೆ. ಹಿಂಗಿದ್ದಾಗ ದ್ರಾಕ್ಷಿ ಗೋಡಂಬಿ ಏನು ಕರ್ಕೊಂಡಿದ್ವಿ ಅದನ್ನು ಹಾಕಬೇಕು. ಅದನ್ನು ಹಾಕಿ ಮಿಕ್ಸ್ ಮಾಡೋದು. ಆಹಾ, ಅದ್ಭುತವಾದ ಗಸಗಸೆ ಹಲ್ವಾ ರೆಡಿ. ನಮ್ಮ ಇವತ್ತಿನ ಸ್ಪೆಷಲ್ ಗಸಗಸೆ ಹಲ್ವಾ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಗಸಗಸೆ ಹಲ್ವಾ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ ತಗೊಳ್ರಿ, ಅದರಲ್ಲಿ ನೆನೆಸಿ ಸಿಪ್ಪೆ ತೆಗೆದಿಟ್ಟಿದ್ದೀರಲ್ಲ ಬಾದಾಮಿ ಅದ್ ಹಾಕ್ರಿ, ನೆನ್ಸಿರೋ ಗಸಗಸೆನೂ ಹಾಕಿ, ನೀರ್ ಬದಲು ಹಾಲು ಹಾಕ್ಬಿಡಿ ಅಷ್ಟೇ. ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದನ್ನ ಪಕ್ಕಕ್ಕೆ ಇಟ್ಟುಬಿಡಿ. ಬಾಣಲೆಯಲ್ಲಿ ನಮ್ಮ ಹೀರೋ ಗೊತ್ತಾಯ್ತಲ್ಲ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕ್ರಿ. 1 3 ಚಮಚ ಬಿಸಿ ಆಗ್ತಾ ಇದ್ದ ಹಾಗೆ ಚೂರ್ ಚೂರಾಗಿ ಮಾಡಿಟ್ಟಿರೋ ಬಾದಾಮಿ ಗೋಡಂಬಿ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ರೆ ಕೆಂಪಗಾಗತ್ತೆ. ಆಗ ದ್ರಾಕ್ಷಿನೂ ಸೇರಿಸಿ, ಅದು ಖುಷಿಯಿಂದ ಉಪ್ಪುತ್ತೆ ಬುರುಬುರುಬುರ ಅಂತ. ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಹೊತ್ತು ವೇಟ್ ಮಾಡ್ರಿ ಅಂತ ಅವಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಈಗ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಉಳಿದಿದೆ ಅಲ್ವಾ, ಅದಕ್ಕೆ ಇನ್ನೂ ಸ್ವಲ್ಪ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಹಾಕಿ ಈಗ ಚಿರೋಟಿ ರವೆ ಹಾಕಿ ಹುರಿತಾ ಇರಿ. ತುಪ್ಪದ ಜೊತೆ ಬೆರೆತ ರವೆಯು ಪ್ರೀತಿಯಿಂದ ಘಮಘಮಿಸೋಕೆ ಶುರು ಮಾಡುತ್ತೆ ಅಲ್ವಾ. ಅಲ್ಲಿವರೆಗೂ ಚೆನ್ನಾಗಿ ಹುರಿದು ಅದನ್ನ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಬಿಡಿ. ಮತ್ತೆ 3 ಚಮಚ ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ರುಬ್ಬಿಟ್ಟಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಕೆದಕಿ ಹುರಿರಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಲು ಹಾಕಿ ಅದರಲ್ಲಿ ಮೆತ್ಕೊಂಡು ಉಳ್ಕೊಂಡಿರೋ ಮಿಶ್ರಣನ ವೇಸ್ಟ್ ಆಗದೆ ಇರೋ ಹಾಗೆ ಕುಲ್ಕಿ ಬಾಣಲಿಗೆ ಸೇರಿಸ್ಬಿಡಿ. ಈಗ ಮಿಶ್ರಣನ ಹುರಿತಾ ಇದ್ರೆ ಗಟ್ಟಿ ಹದಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ತುಪ್ಪ ಹಾಕಿ ಕೆದಕಿ ಅದನ್ನ ಮೆತ್ತಗೆ ಮಾಡಿ ಬಾಡಿಸಿ ಬೇಯಿಸ್ತಾ ಇದ್ರೆ ಸೂಪರ್ ಘಮ 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 ಅಂತಿರೋ. ಇನ್ನಷ್ಟು ಘಮ ಇರ್ಲಿ ಅಂತ ತುಪ್ಪದಲ್ಲಿ ಹುರಿದಿಟ್ಟಿದಿರಲ್ಲ ರವೆ, ಅದನ್ನ ಹಾಕಿ ಕೆದಕಿ ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ಹಾಲು ಹಾಕ್ತಾ ರವೆನ ಚೆನ್ನಾಗಿ ಬೇಯಿಸ್ರಿ. ಕೆದಕ್ತಾ ಇರಿ. ಬೇಯ್ತಾ ರವೆಯ ಮಿಶ್ರಣ ಗಟ್ಟಿ ಆಗುತ್ತಾ ಇದೆ ಅಲ್ವಾ. ಮತ್ತೆ 1 ಚಮಚ ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪ ನಮ್ಮ ಹೀರೋನ್ ಹಾಕಿ 1 ಕಪ್ ಸಿಹಿ ಅಂತ ಸಕ್ಕರೆ ಹಾಕಿ ಸಕ್ಕರೆ ಕರಗೋ ಹಾಗೆ ಕೆದಕ್ತಾ ಏಲಕ್ಕಿ ಪುಡಿನೂ ಸೇರಿಸ್ಬಿಡ್ರಿ. ಬಾಣಲೆ ಬಿಡೋ ತರ ಮಿಶ್ರಣ ಬೆಂದು ರೆಡಿ ಆಗತ್ತೆ. ತುಪ್ಪದಲ್ಲಿ ಕರ್ದಿಟ್ಟಿದಿರಲ್ಲ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲಾನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಓಹೋ ಸೂಪರ್ ರುಚಿಯಾದ ಗಸಗಸೆ ಹಲ್ವಾ ರೆಡಿ ಅಲ್ವಾ. ಘಮ್ ಅಂತ ಇದೆ. ಗಸಗಸೆ ಪರಿಮಳ, ಏಲಕ್ಕಿ ಪರಿಮಳ, ತುಪ್ಪದ ಪರಿಮಳ.
ಊಟ ನೋಡಿ, ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಅಡುಗೆ ಸ್ಪರ್ಧೆಯನ್ನು ಮಾಡ್ತಾಯಿದ್ವಿ. ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸಿ ಯಾವುದಾದ್ರು ಒಂದು ಹೊಸ ರುಚಿ ಕಂಡುಹಿಡ್ತಿದ್ರೆ ಅದನ್ನು ನಮ್ಗೆ ಕಳಿಸಿ. ಉತ್ತಮವಾದ ರೆಸಿಪಿನ ನಾನು ಇಲ್ಲಿ ಸ್ವೀಟು ಖಾರ ಕಾಫಿಯಲ್ಲಿ ಮಾಡ್ತೀನಿ. ಹಾಗೆ ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟ್ ಕೂಡ ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸಪ್ ನಂಬರ್ 9035026824. ಬೊಂಬಾರಾಗಿದೆ. ಅರೆ, ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆಯ್ತಾ? ಮತ್ತು ಸುಮ್ಮನಿದ್ದೀರಾ? ಒಂದು ಲೈಕ್ ಬಟನ್ ಒತ್ತಬೇಕು, ಒಂದು ಕಮೆಂಟ್ ಹಾಕಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಬೇಕು ವಿಡಿಯೋನ. ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು, ಅವ್ರಿಗೂ ಬೆಲ್ ಐಕನ್ ಒತ್ತಿ ಅಂತ ಹೇಳಬೇಕು. ಹೇಳ್ತೀರಲ್ವಾ? ಆಹಾ, ಸೂಪರ್ ಆಗಿದೆ ಈ ಹಲ್ವಾ. ಬಾಯಿಗೆ ಹಾಕ್ಕೊಂಡ್ರೆ ಏಲಕ್ಕಿ ಘಮ, ಗಸಗಸೆ ಘಮ, ಘಮ್ ಅಂತ ಬರುತ್ತೆ, ತುಪ್ಪದ ಘಮ ಘಮ್ ಅಂತ ಬರುತ್ತೆ. ಇದನ್ನು ತಿಂದ್ಬಿಟ್ಟು ಒಂದು ಅರ್ಧ ಗಂಟೆ ಸುಮ್ಮನೆ ಯಾರ ಹತ್ರ ಮಾತಾಡಿದ್ರೆ ಕೂತಿದ್ರೆ ಮನಸ್ಸು ಪ್ರಶಾಂತವಾಗಿಬಿಡುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್.